ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗೌರಿಶ್ರೀ. ಇವತ್ತು ನಾನೊಂದು ಮಿನಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಬಸವನಗುಡಿಯಲ್ಲಿ ಪ್ರತಿ ವರ್ಷ ಕಾರ್ತಿಕ್ ಸೋಮವಾರ ಟೈಮಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಆ್ಯಂಡ್ ಪ್ರತಿ ವರ್ಷ ನಾನು ಮಿಸ್ ಮಾಡದೆ ವಿಸಿಟ್ ಮಾಡಿದ್ದೀನಿ. ಸೊ ಈ ವರ್ಷ ಕೂಡ ಹೋಗ್ತಾ ಇದ್ದೀನಿ. ಸೊ ನಿಮಗೆಲ್ಲ ಕಡಲೆಕಾಯಿ ಪರಿಷೆ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಹೋಗ್ತಿದ್ದೀನಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸ್ವಲ್ಪ ಬೆಳಕಿರ್ಬೇಕಾದ್ರೆ ಹೋದರೆ ವ್ಲಾಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತಲೂ ಅಂದ್ಕೊಂಡೆ. ಆ್ಯಂಡ್ ತುಂಬ ರಶ್ ಇರುತ್ತೆ. ಸೊ ಎಷ್ಟು ವ್ಲಾಗ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ. ಸೊ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಟ್ಟು ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಕೊನೆವರೆಗೂ ವೀಡಿಯೋನ ನೋಡಿ. ಹಾಗೆ ಇನ್ನೊಂದೇನು ಅಂದ್ಕೊಂಡೆ ಅಂದರೆ, ಸಿನ್ಸ್ ಜಾಸ್ತಿ ನಡಿಬೇಕಲ್ಲಿ ಅಲ್ವಾ, ಸೊ ಐ ಥಾಟ್ ಹಾಗೆ ನನಗೆ ನಾನು ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ. 10,000 ಸ್ಟೆಪ್ಸ್ ನಡೀತೀನಾ ಅಂತ ಸ್ಟಿಲ್ ನಾಟ್ ಶ್ಯೂರ್. 0 ಇದೆ, ಒಂಚೂರು ನಡೆದಿಲ್ಲ ಬೆಳಗ್ಗಿಂದ. ಸೊ ಅಲ್ಲಿ ಹೋಗಿ 10,000 ಆಗುತ್ತಾ ಅಥವಾ ಇವತ್ತು ದಿನ ಪೂರ್ತಿ ಏನೇನು ಮಾಡ್ತೀವಿ ಅದು 10,000 ಆಗುತ್ತಾ ಅಂತ ನೋಡೋಣ ಅಂದ್ಕೊಂಡೆ. ಸೊ ಎಂಟು ತನಕ ನೋಡಿ ವೆದರ್ ಐ ವಿಲ್ ಆರ್ ಐ ವಿಲ್ ನಾಟ್. ಸೊ ಲೆಟ್ಸ್ ಜಂಪ್. ಸೊ ಜಸ್ಟ್ ಆಟೋ ಬುಕ್ ಮಾಡಿದೆ. ಇವಾಗ ಏನೋ ಕಾಲೋನಿ ಹತ್ರ ಹೋಗಿ ನನ್ನ ಫ್ರೆಂಡ್ ಜೊತೆ ಕಡಲೆಕಾಯಿ ಪರಿಷೆಗೆ ಹೋಗಬೇಕು. ಸೊ ಲೆಟ್ಸ್ ಗೋ. ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ನಡೆಯುವಂಥ ಈ ಕಡಲೆಕಾಯಿ ಪರಿಷೆನ ಕಡಲೆಕಾಯಿ ಬೆಳೆಸುವಂಥ ರೈತರು ಫಸ್ಟ್ ಬರೋ ಕಡಲೆಕಾಯಿನ ಇಲ್ಲಿ ಬಸವಣ್ಣನಿಗೆ ಅರ್ಪಣೆ ಮಾಡ್ತಿದ್ರು. ಇದು ಕಡಲೆಕಾಯಿ ಪರಿಷೆ ಹಿಂದೆ ಇರುವಂಥ ಸ್ಟೋರಿ. ನೀವೇನಾದರೂ ಕಡಲೆಕಾಯಿ ಪರಿಷೆ ವಿಸಿಟ್ ಮಾಡಿದ್ರೆ ಏನೇನು ನೋಡ್ಬೋದು ಅಂತ ನಾನು ಈ ವಿಡಿಯೋಲಿ ತೋರಿಸ್ತೀನಿ. ಹಾಗೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಸೊ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕಡಲೆಕಾಯಿ ಪರಿಷೆಯಲ್ಲಿ ನೀವು ಆಕ್ಸಸರೀಸ್ ಆಗಲಿ, ಬಟ್ಟೆಗಳಾಗಲಿ, ಡೆಕೋರೇಟಿವ್ ಐಟಮ್ಸ್ ಆಗಲಿ, ತಿನ್ನೋದಾಗಲಿ, ಇದರ ಹಲವಾರು ಐಟಮ್ಸ್ಗಳನ್ನ ನೋಡ್ಬೋದು. ಕೆಲವು ಐಟಮ್ಸ್ ಅಂತೂ ಆಲ್ರೆಡಿ ಚೀಪಾಗೆ ಅವರು ಪ್ರೈಸಿಂಗ್ ಹಾಕಿರ್ತಾರೆ. ಇನ್ನು ಕೆಲವು ಕಡೆ ನೀವು ಬಾರ್ಗೇನ್ ಮಾಡಿದರೆ ತುಂಬ ಚೀಪಾಗೆ ಸಿಗುತ್ತೆ. ನಾನು ಈ ಸತಿ ಪರಿಷೆ ವಿಸಿಟ್ ಮಾಡಿದ್ದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ. 6 ವರ್ಷ ಆಯ್ತು ಅನಿಸುತ್ತೆ ನಾವು ಪರಿಷೆಗೆ ಒಟ್ಟಿಗೆ ಹೋಗಿ. ಸೊ ಮಿನಿಮಮ್ 3 hours ಸ್ಪೆಂಡ್ ಮಾಡಿದ್ದೀವಿ. ಬಟ್ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮಾತಾಡಿಕೊಂಡು ನಕ್ಕೊಂಡು ತಿನ್ಕೊಂಡು ತುಂಬ ಮಜಾ ಮಾಡಿದ್ವಿ. ದೇವಸ್ಥಾನದ ಮುಂದೆ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಒಂದು ಹೆಜ್ಜೆ ನಡೆಯೋದೇ ಬೇಡ, ಆ ರಶಲ್ಲೇ ಹಾಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಸಿಕ್ಕಾಪಟ್ಟೆ ರಶ್ ಇರುತ್ತೆ ದೇವಸ್ಥಾನದ ಮುಂದೆ. ಆ್ಯಕ್ಚುಲಿ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಸತಿ ನನಗೆ ಕಲೆಕ್ಷನ್ಸ್ ಇಲ್ಲಿ ತುಂಬಾ ಇಷ್ಟ ಆಯಿತು. ಇಯರಿಂಗ್ಸ್ ಆಗಲಿ, ಚೈನ್ಸ್ ಆಗಲಿ, ಅಥವಾ ಡೆಕೋರೇಟಿವ್ ಐಟಮ್ಸ್ ಆಗಲಿ ಎಲ್ಲ ಚೆನ್ನಾಗಿ ಇಟ್ಟಿದ್ರು ಈ ಸತಿ. ತುಂಬ ದಿನದಿಂದ ಫೈರ್ ಪಾನ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಅಟ್ ಲಾಸ್ಟ್ ಕಡಲೆಕಾಯಿ ಪರಿಷೆಯಲ್ಲಿ ಟ್ರೈ ಮಾಡಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಪರಿಷೆಯಲ್ಲಿ ನಾನು ತುಂಬ ಎಕ್ಸೈಟ್ ಆಗೋದು ಅಂತ ಹೇಳಿದ್ರೆ ಇಲ್ಲಿರೋ ಗೇಮ್ಸ್ಗಳಿಗೆ ನನಗೆ ಆಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಜೈಂಟ್ ವೀಲ್ ಆ್ಯಂಡ್ ಕೊಲಂಬಸ್ ಆಡಿದ್ವಿ ಈ ಸತಿ ಹೋದಾಗ. 120 ರೂಪೀಸ್ ಇತ್ತು. ಕ್ಯಾಶ್ ಮಾತ್ರ ಎಕ್ಸೆಪ್ಟ್ ಮಾಡೋದು, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇಲ್ಲ. ಸೊ ಕ್ಯಾಶ್ನ ತೊಗೊಂಡೋಗಿ ಮಿಸ್ ಮಾಡಿದೆ. ಆ್ಯಂಡ್ ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡಿಕೊಂಡು ಬನ್ನಿ. ಒಂದ್ಸತಿ ಹೇಳು, ಹೆಂಗೆ ಅನಿಸಿದೆ? ನಾನಂತೂ ಒಂದು 6-7 ವರ್ಷ ಆದ್ಮೇಲೆ ಆಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಭಯ ಇದೆ. ನೆಕ್ಸ್ಟು ಕೊಲಂಬಸ್ ಆಡೋಣ. ಇದು ಪಕ್ಕ ಒಂದು ಸ್ವಲ್ಪ ಭಯ ಆಗೋದಿಲ್ಲ. ಸೊ ನಾವು ಕೊಲಂಬಸಲ್ಲಿ ಲಾಸ್ಟ್ ಸೀಟಿಗೆ ಹೋಗೋಣ, ಹಿಂದೆ ಕೂತ್ಕೊಳ್ಳೋಣ ಅಂತ ಹೋಗಿ ಹಿಂದೆ ಕೂತ್ಕೊಂಡ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು.
ಚಿಕ್ಕ ಮಕ್ಕಳಿಗೆ ಕೂಡ ಆ್ಯಕ್ಟಿವಿಟೀಸ್ ಇದೆ, ಎಷ್ಟೊಂದು ಗೇಮ್ಸ್ ಇದೆ, ಅದನ್ನು ಕೂಡ ಆಡ್ಬೋದು ಚಿಕ್ಕ ಮಕ್ಕಳು ಬಂದು. ಸೊ ಇದಾದಮೇಲೆ ನಮಗೆ ಹೊಟ್ಟೆ ಹಸ್ತಿತ್ತು ಅಂತ ನಾವು ಇಲ್ಲಿ ಮೋಮೋಸ್ ತಿಂದ್ವಿ. ಪ್ಲೀಸಾನು ಬಿಸಿ ಇರುತ್ತೆ ಕಣೆ. ವಿಂಡೋ ಶಾಪಿಂಗ್ ಆದಮೇಲೆ ತುಂಬ ಬಾಯಕೆ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಕೇನ್ ಜ್ಯೂಸ್ನ ಕುಡಿದ್ವಿ ಇಲ್ಲೇ. ಇನ್ನೂ ಹಸಿವಾಗ್ತಿತ್ತು ಅಂತ ಹೇಳಿಬಿಟ್ಟು ನಾವು ಮಹಾಲಕ್ಷ್ಮಿ ಟಿಫಿನ್ ರೂಮಿಗೆ ಬಂದ್ವಿ, ಗಾಂಧಿ ಬಜಾರಲ್ಲಿರೋದು. ಇಲ್ಲಿ ನಾವು ಮಸಾಲೆ ದೋಸೆ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ನಾವು ಗಾಂಧಿ ಬಜಾರಲ್ಲಿರೋ ಗಣೇಶ್ ಫ್ರೂಟ್ ಜ್ಯೂಸ್ಗೆ ಹೋಗಿ ಮ್ಯಾಂಗೋ ಜ್ಯೂಸ್ನ ಕುಡಿದ್ವಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ಏನೋ ಮ್ಯಾಂಗೋ ಸೀಸನ್ ಅಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ನೈಸ್. ಆಮೇಲೆ ನಾವು ನಮ್ಮ ಫೇವ್ರೆಟ್ ಹ್ಯಾಂಗ್ ಔಟ್ ಸ್ಪಾಟ್ ವಿವರಕ್ಕೆ ಹೋಗಿ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರಿಫ್ರೆಶ್ ಆಯಿತು. ಇಟ್ ವಾಸ್ ವೆರಿ ನೈಸ್. ಸೊ ಇದಾಗಿತ್ತು ನಮ್ಮ ಪರ್ಚೆ ಡೇ ಔಟ್. 10,000 ಸ್ಟೆಪ್ಸ್ ಅಂತೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಬಟ್ ನಾನಂತೂ ಸಖತ್ ಮಜಾ ಮಾಡಿದೆ. ಸೊ ನಾನು ಕಡಲೆಕಾಯಿ ಪರ್ಚೆಲಿ ಏನೇನು ತೊಗೊಂಡೆ ಅಂತ ಅಂದರೆ, ಫಸ್ಟ್ ನಾನು ಈ ಚೈನ್ ತೊಗೊಂಡೆ, ನೆಕ್ಲೆಸ್ ಆರ್ ಚೈನ್. ದಿಸ್ ಕಾಸ್ಟೆಡ್ ಮೀ 50 ರೂಪೀಸ್. ಆ್ಯಕ್ಚುಲಿ ನೀವೇನು ಕಮ್ಮಿಗೆ ಕೇಳಿದ್ರೆ, ಅಂದರೆ ಮಲ್ಟಿಪಲ್ ಚೈನ್ಸ್ ತೊಗೊಂಡು ಕಮ್ಮಿಗೆ ಕೇಳಿದ್ರೆ, ಬಾರ್ಗೇನ್ ಮಾಡಿದ್ರೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ನಾವು 3 ಚೈನ್ಸ್ ತೊಗೊಂಡ್ವಿ. ಆ್ಯಕ್ಚುಲಿ ಅವ್ರು ಕೋಟ್ ಮಾಡಿ 50 ರೂಪೀಸು, ಸೊ ವಿ ಪೇಡ್ ಅರೌಂಡ್ 140 ರೂಪೀಸ್. ಸೊ ದ ಸೆಕೆಂಡ್ ಐಟಮ್ ನಾನೇನು ತೊಗೊಂಡಿದ್ದು ಅಂದರೆ ಸ್ವೆಟರ್ ಆರ್ ಐ ವಿಲ್ ವೇರ್ ಇಟ್ ಆಸ್ ಅ ಟಾಪ್. ಸೊ ಇದು ತೊಗೊಂಡಿದ್ದು, ಯು ಕ್ಯಾನ್ ಸಿ ದ ಕ್ವಾಲಿಟಿ ಇಸ್ ರಿಯಲಿ ನೈಸ್. ಆ್ಯಂಡ್ ನನಗೆ ಇದು ಸಿಕ್ಕಿದ್ದು 150 ರೂಪೀಸ್ಗೆ. ನಾನು ಆ್ಯಕ್ಚುಲಿ ಬಾರ್ಗೇನ್ ಮಾಡಿದೆ, ಬಟ್ ಸಿಗಲಿಲ್ಲ. ಬಟ್ 150 ಈಸ್ ಆಲ್ಸೋ ಅ ವೆರಿ ಗುಡ್ ಪ್ರೈಸ್ ಫಾರ್ ದಿಸ್. ಇದನ್ನು ಓವರ್ ಕೋಟ್ ಆಗೋ ಸ್ಟೈಲ್ ಮಾಡ್ಬೋದು, ಆರ್ ಐ ಕ್ಯಾನ್ ವೇರ್ ಇಟ್ ಇಸ್ ಅ ಟಾಪ್. ಸೊ ಇದು ಒಂದು ತೊಗೊಂಡೆ. ಆ್ಯಂಡ್ ಲಾಸ್ಟ್ ಐಟಮ್ ಇಸ್ ದ ಬೆಸ್ಟ್ ಬೈ ಸೋ ಫಾರ್ ನನಗೆ ಅನಿಸಿದ್ದು ಈ ಬ್ಯಾಗು. ಸೊ ಸ್ಲಿಂಗ್ ಬ್ಯಾಗ್ ತೊಗೊಂಡಿದ್ದು, 2 ಜಿಪ್ಪರ್ಸ್ ಇದೆ. ಸೊ ಇದಕ್ಕೆ ನಾನು ಆ್ಯಕ್ಚುಲಿ ಕೊಟ್ಟಿದ್ದ ಪ್ರೈಸು 200 ರೂಪೀಸ್. 2 ಬ್ಯಾಗ್ ತೊಗೊಂಡ್ವಿ, ಬಾರ್ಗೇನ್ ಮಾಡಿದ್ವಿ, ಬಟ್ ಅವರು ಎಷ್ಟೇ ಕೇಳಿದ್ರು ವಿ ಡಿಡ್ಂಟ್ ಗಿವ್ ಇಟ್ ಫಾರ್ ಲೆಸ್. ಬಟ್ ಸ್ಟಿಲ್ 200 ಕೂಡ ಬರ್ತಿದೆ ಅಂತ ನನಗೆ ಅನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈ 3 ಐಟಮ್ನ ತೊಗೊಂಡೆ. ಇದು ಬಿಟ್ಟು ಆಬ್ವಿಯಸ್ಲಿ ತಿನ್ನೋಕ್ಕೆ ಕಡಲೆಕಾಯಿ ಅಥವಾ ಇನ್ನೂ ಭತ್ತ ಸೋದಿದ್ದು ಎಲ್ಲ ತೊಗೊಂಡೆ. ಎಲ್ಲ ತಿಂದು ಖಾಲಿ ಮಾಡಾಯಿತು, ಸೊ ಅದಕ್ಕೆ ತೋರ್ಸೋಕ್ಕಾಗಲ್ಲ. ಸೊ ಕಮ್ಮಿ ಐಟಮ್ಸ್ ತೊಗೊಂಡಿದ್ದೀನಿ ಐ ನೋ, ಬಿಕಾಸ್ ನನಗೆ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನು ಮಾತ್ರ ನಾನು ತೊಗೊಂಡೆ. ಸುಮ್ಮನೆ ತೊಗೊಂಡು ಐ ಡಿಂಟ್ ವಾಂಟ್ ಟು ಸ್ಟಾಕ್ ಇಟ್ ಅಪ್. ಇಟ್ಸ್ ಅ ಗುಡ್ ಡೀಲ್. 400-500 ರೂಪೀಸ್ಗೆ ನಾನು ಎಂಟೈರ್ ಶಾಪಿಂಗ್ ಮುಗಿಸ್ಕೊಂಡ್ಬಂದಿದ್ದೀನಿ. ಸೊ ಇಲ್ಲಿಗೆ ನಾವು ನಮ್ಮ ವಿಡಿಯೋ ಎಂಡಿಗೆ ಬಂದಿದ್ದೀವಿ. ದಿಸ್ ವಾಸ್ ಮೈ ಕಡಲೆಕಾಯಿ ಪರ್ಚೆ ಡೇ ಔಟ್ ಅಥವಾ ವಿಡಿಯೋ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ನೂ ಜಾಸ್ತಿ ಕಂಟೆಂಟ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.